ಸೈನ್ಯವು ಕೆಳದಿಯ ಗಡಿಗೆ ಬಂದು ನಿಂತಾಗ ನಾವು ಹೆದರದೆ ಅವರ ವಿರುದ್ಧ ಹೋರಾಡಿದೆವು. ಔರಂಗಜೇಬ್ ಹಾಗೂ ಆತನ ಮಗ ಮೊಹಮ್ಮದ್ ಅಜಂ ಶಾ ಇಬ್ಬರು ಸೋತು ಸೆರೆಯಾದರು. ನಾನು ಅವತ್ತು ಅವರಿಬ್ಬರನ್ನು ಕೊಂದು ಮೊಘಲ್ ಸಾಮ್ರಾಜ್ಯವನ್ನು ನನ್ನ ವಶಪಡಿಸಿಕೊಳ್ಳಬಹುದಾಗಿತ್ತು. ಆದರೆ ನಾನು ಹಾಗೆ ಮಾಡಲಿಲ್ಲ. ಅವರಿಬ್ಬರಿಗೂ ಪ್ರಾಣ ಭಿಕ್ಷೆ ನೀಡಿದೆ. ಬಸವದಿ ಶರಣರ ವಚನವನ್ನು ಪಠಿಸುತ್ತಾ ದಿನನಿತ್ಯ ಇಷ್ಟಲಿಂಗದ ಧ್ಯಾನ ಮಾಡುತ್ತಿದ್ದೆ. ಶೃಂಗೇರಿ ಮಠಕ್ಕೆ ರಾಜಾಶ್ರಯ ಅಗ್ರಹಾರ ಹಾಗೂ ಜಂಗಮರಿಗೆ ಮಠದ ನಿರ್ಮಾಣ ಹಾಗೂ 2 ಲಕ್ಷ ಜಂಗಮರಿಗೆ ಅನ್ನದ ದಾಸೋಹ ವ್ಯವಸ್ಥೆ, ಕೆರೆಕಟ್ಟೆಗಳ ನಿರ್ಮಾಣ ನಮ್ಮ ಕಾಲದಲ್ಲಿ ನೆರವೇರಿತು. ಶೃಂಗೇರಿಗೆ ಚಿನ್ನದ ಗೋಪಾಲಕೃಷ್ಣ ಹಾಗೂ ಸ್ಫಟಿಕಲಿಂಗ, ಕೊಲ್ಲೂರು ಮೂಕಾಂಬಿಕೆಗೆ ಪಚ್ಚೆ ಪದಕ ಹಾಗೂ ಹೊರನಾಡು ಅನ್ನಪೂರ್ಣೇಶ್ವರಿಗೆ ವಿಜಯದಶಮಿಯಂದು ವಿಶೇಷವಾದ ಪೂಜೆ ನಮ್ಮ ಕಾಲದಲ್ಲಿ ನೆರವೇರಿತು. ಬಸಪ್ಪನೆಂಬ ದತ್ತುಪುತ್ರನನ್ನು ಪಡೆದು ವಿದ್ಯಾಭ್ಯಾಸ ಕೊಟ್ಟೆ. ಮುಂದೆ ಆತ ಬಸಪ್ಪ ನಾಯಕ ಎಂದೇ ಖ್ಯಾತಿ ಪಡೆದ. ತಾನು ಬರೆದ ಗ್ರಂಥ ಶಿವತತ್ವ ರತ್ನಾಕರ ಸಂಸ್ಕೃತದ ವಿಶ್ವಕೋಶ ಎಂದೇ ಪ್ರಸಿದ್ಧಪಟ್ಟಿದೆ. ಕೆಳದಿಯ ಚೆನ್ನಮ್ಮ ಅವರು 1696ರಲ್ಲಿ ಮಗನಿಗೆ ಕೆಳದಿ ಸಾಮ್ರಾಜ್ಯವನ್ನು ವಹಿಸಿಕೊಟ್ಟು 2 ವರ್ಷಗಳ ನಂತರ 1698ರಲ್ಲಿ ಮರಣ ಹೊಂದಿದ್ದು ತಿಳಿದು ಬರುತ್ತದೆ. ಆಡಳಿತದ ದಿಟ್ಟ ನಿರ್ಧಾರಗಳಿಂದ ಗಮನ ಸೆಳೆದ ಕೆಳದಿಯ ರಾಣಿ ಚೆನ್ನಮ್ಮ ಅವರ ಪಟ್ಟಾಭಿಷೇಕವಾಗಿ ಇಂದು 352 ವರ್ಷಗಳು ಕಳೆದಿವೆ. ಈಕೆಯ ಶೌರ್ಯ ಶಕ್ತಿಯ ಕಥೆಗಳು ಮುಂದಿನ ಪೀಳಿಗೆಗೂ ದಾಟಿಸುವ ನನ್ನ ಈ ಸಣ್ಣ ಪ್ರಯತ್ನ ನಿಮಗೆ ಇಷ್ಟವಾಗಿದೆ ಎಂದು ಭಾವಿಸುತ್ತೇನೆ. ಧನ್ಯವಾದಗಳು.